ಇಲ್ಲಿ ನೋಡಿ, ಇಲ್ಲಿ ಇದು ರೈಲ್ವೆ ಸ್ಟೇಷನಿನ ಫಸ್ಟ್ ಫ್ಲೋರು. ಯಾವ ಥರ ಇದೆ ಅಯೋಧ್ಯೆಯಲ್ಲಿ. ಅಯ್ಯಪ್ಪ, ಸಖತ್ತಾಗಿ ಕಟ್ಟಿದ್ದಾರೆ ರೀ. ವೆಲ್ಕಮ್ ಟು ಡಾರ್ಲಿಂಗ್ಸ್ ಬ್ಲಾಗ್ಸ್ ಇನ್ಫೋ. ನಾವು ನಿಮ್ಮ ಪ್ರೀತಿ ಅಹಮದ್. ಇವತ್ತು ನಾನು ನಿಮ್ಮನ್ನ ಭಾರತದ ಅತ್ಯಂತ ಪ್ರಾಚೀನ ನಗರಿ ಕಾಶಿ ಅಥವಾ ವಾರಣಾಸಿ ಅಂತ ಕರೀತಾರೆ, ಅಲ್ಲಿಗೆ ಕರ್ಕೊಂಡ್ಬಂದಿದ್ದೀನಿ. ಸೊ ಈಗ ತಾನೇ ಟ್ರೈನಿಂದ ಇಳಿದು ಆಟೋ ಯಾರೋ ಬಂದಿದ್ದರು, 100 ರೂಪಾಯಿ ಇರ್ತಾ ಇದ್ದಾರೆ ದೇವಸ್ಥಾನ ಹತ್ರ ಕರ್ಕೊಂಡು ಹೋಗೋಕ್ಕೆ. ಅಲ್ಲಿಗೆ ಹೋಗ್ತಾ ಇದ್ದೀವಿ. ಕಾಣಿಸ್ತಾ ಇದೆಯಲ್ಲ, ಇದೇ ನೋಡಿ ವಾರಣಾಸಿಯ ರೈಲ್ವೆ ಸ್ಟೇಷನ್. ಇದೆ ನಮ್ಮ ಆಟೋ. ರೈಲ್ವೆ ಸ್ಟೇಷನಿಂದ ನಾವು ಒಂದು ಆಟೋ ಹತ್ತಿದ್ವಲ್ಲ, ಅವನೇ ರೂಮ್ ತೋರಿಸ್ತೀನಿ ಅಂತ ಅಂದಿದ್ದ. ಆ ರೂಮ್ಗೆ ಯಾಕೋ ಜಾಸ್ತಿ ಇತ್ತು. ನಾವು ಆಮೇಲೆ ಇಲ್ಲೇ ಯಾವುದೊಂದು ನಮ್ಮ ಕರ್ನಾಟಕದಾಗಂತ ಜಂಗಮವಾಡಿ ಮಠದ್ದು ಒಂದು ಡೀಟೇಲ್ಸ್ ಇತ್ತು. ಸೊ ಅಲ್ಲಿಗೆ ಫೋನ್ ಮಾಡಿ ವಿಚಾರಿಸಿದಾಗ ಜಸ್ಟ್ 600 ರೂಪಾಯಿ ಹೇಳಿದ್ರು. ಅದಕ್ಕೆ ಅಲ್ಲಿಗೆ ಹೋಗೋಣ, ಅಲ್ಲಿಗೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿದ್ರು. ಆಗೋದು ಅವನು ಕಮಿಷನ್ ಸಿಗೋವಲ್ಲ, ಅದಕ್ಕೆ ಏನು ಮಾಡ್ದೆ, ಅಲ್ಲೇ ನಮ್ಮ ರೋಡಲ್ಲೇ ಇಳಿಸ್ಬಿಟ್ಟು ಹೋದ. ಅಲ್ಲಿಂದ ನಾವು ಒಂದು ಆಟೋ ಮಾಡಿಕೊಂಡು ನಿಯರ್ ಬೈ ಬಂದು ಜಂಗಮವಾಡಿ ಮಠ ಹೋಗ್ತಾ ಇದ್ದೀವಿ. ಬನ್ನಿ, ಅಲ್ಲಿ ಸ್ಟೇ ಹೇಗಿದೆ ಮತ್ತು ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಕಾಶಿ ಎಲ್ಲ ಸುತ್ತಲ್ಬೋದು. ಇದೆ ನೋಡಿ ಜಂಗಮವಾಡಿ ಮಠ, ಕಾಶಿ ದೇವಸ್ಥಾನದಿಂದ 1 ಕಿಲೋಮೀಟರ್ ದೂರದಲ್ಲಿದೆ. ಇದೆ ಜಂಗಮವಾಡಿಯ ಮಠದ ರೂಮ್ಸ್, ಕಾಶಿಯಲ್ಲಿರುವಂಥದ್ದು. ನಿಮಗೆ ಸೆಕೆಂಡ್ ಫ್ಲೋರಲ್ಲಿರುವಂಥ 301 ರೂಮ್ ಕೊಟ್ಟಿದ್ದಾರೆ ನೋಡಿ. ರೂಮ್ ಇಬ್ಬರಿಗೆ ಈ ಥರ ಇದೆ, ಟೇಬಲ್ ಇದೆ. ರೂಮ್ ಅಂತೂ ಅಚ್ಚುಕಟ್ಟಾಗಿದೆ. ಕನ್ನಡದಿಂದ ಯಾರೇ ಬಂದರೂ ಇಲ್ಲಿ ಬಂದು ಉಳ್ಕೊಂಬಿಡಿ, ಇಲ್ಲೇ ಊಟನೂ ಸಿಗುತ್ತಂತೆ. ಹಾಂ, ಇದು ಕಿಟಕಿ, ಒಳ್ಳೆ ಬಾಲ್ಕನಿ ವ್ಯೂ ಇದೆ. ಒಂದು ಸಿಂಕ್, ವಾಶ್ರೂಮು ಕೂಡ ಕ್ಲೀನಾಗಿದೆ. ಈಗ 3 ಗಂಟೆವರೆಗೆ ಇಲ್ಲೇ ಅನ್ನಪ್ರಸಾದನೂ ಆಗುತ್ತೆ. ಹೋಗಿ ಮಾಡಬೇಕು. ಈಗ 2:30 ಆಗಿದೆ, ಅದಕ್ಕೆ ಹೋಗ್ಬಿಟ್ಟು ಮಾಡ್ಕೊಂಬರ್ತೀವಿ. ಇಲ್ಲಿ ಬಂದರೆ ನೋಡಿ, ಇದು ಬಾಲ್ಕನಿ ವ್ಯೂ. ನೋಡಿ, ದೇವಸ್ಥಾನದ ಕಡೆಯಿಂದನೇ ಊಟ, ರೈಸು, ಪಲ್ಯ, ಚಪಾತಿ ಮತ್ತು ಒಂದು ಸ್ವೀಟ್ ಕೂಡ ಇದೆ. 3 ಗಂಟೆವರೆಗೆ ಇರುತ್ತಂತೆ ಮಧ್ಯಾಹ್ನ ಹೊತ್ತು. ರಾತ್ರಿ 8 ಗಂಟೆಯಿಂದ 10:30ವರೆಗೆ ಇರುತ್ತೆ. ಊಟದ ಬಗ್ಗೆ ಅಂತೂ 2 ಮಾತಿಲ್ಲ, ಯಾಕೆಂದರೆ ಅಷ್ಟು ಸಖತ್ತಾಗಿತ್ತು. ನೀವೇನಾದರೂ ಕಾಶಿಗೆ ಬರ್ತಾಯಿದ್ರೆ ಈ ಮಠದಲ್ಲೇ ಬಂದು ಸ್ಟೇ ಆಗಿ. 3 ಹೊತ್ತು ಊಟ ಇರುತ್ತೆ, ಒಳ್ಳೆ ಸ್ಟೇ, ಆರಾಮಾಗಿರ್ಬೋದು. ಮತ್ತು ದೇವಸ್ಥಾನಕ್ಕೂ ನಿಮಗೆ ಜಸ್ಟ್ 900 ಮೀಟರ್ಸ್ ದೂರದಲ್ಲಿದೆ. ಏನಾದರೂ ಕಾಶಿಗೆ ಬಂದರೆ ಜಮಖಂಡಿ ಮಠನ ಹುಡುಕಿ ಅಲ್ಲಿ ಸ್ಟೇ ಆಗಿ, ಆಯಿತಾ. ಸೊ ಈಗ ನಾವು ದೇವಸ್ಥಾನದ ಕಡೆ ಅಥವಾ ವಾರಣಾಸಿ ಸುತ್ತಾಡೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ 5 ಗಂಟೆಗೆ ಹೋಗಬೇಕಾಗಿತ್ತು. ಬಂದು ಸ್ವಲ್ಪ ರೆಸ್ಟ್ ಮಾಡೋಣ ಅಂತ ಕಣ್ಮುಚ್ಚೋರಿಗೆ ಎಚ್ಚರ ಆಗಿದ್ದೆ. ಈಗ 5:15, ಈಗ 6:10 ಟೈಮು. ಸೊ ಹೋಗ್ತಾ ಇದು, ಬನ್ನಿ ವಾರಣಾಸಿ ಸಿಟಿ ಎಕ್ಸ್ಪ್ಲೋರ್ ಮಾಡೋಣ. ಆ್ಯಕ್ಚುಲಿ ನಾವು ಇನ್ನೂ ಗಂಗೆ ಸ್ನಾನ ಮಾಡಿರಲಿಲ್ಲ, ಯಾಕೆಂದರೆ ಅಲ್ಲಿ ಹರಿದ್ವಾರಲ್ಲೇ ಜಸ್ಟ್ ಪ್ರೋಕ್ಷಣೆ ಮಾಡ್ಕೊಂಡು ಬಂದಿದ್ವಿ. ಅದಕ್ಕೆ ಇಲ್ಲಿ ಕಾಶಿಗೆ ಹೋಗ್ತೀವಲ್ಲ, ಅಂತ ಉಳ್ಗೋಣ ಅಂತಿದ್ವಿ. ಅದಕ್ಕೆ ಈಗ ಯಾವುದೋ ಹತ್ರದಲ್ಲೇ ನಮ್ಮ ಮಠಕ್ಕೆ ಹತ್ರಕ್ಕಾದಂಗೆ ಒಂದು ಘಾಟ್ ಇತ್ತು, ಅದಕ್ಕೆ ಆ ಘಾಟ್ ಹತ್ರ ಬರ್ತಾ ಇದ್ದೀವಿ. ಆ್ಯಕ್ಚುಲಿ ಈಗ ನಾವು ದರ್ಭಾಂಗ ಘಾಟ್ ಅಂತ ಹೆಸರು, ಅಲ್ಲಿಗೆ ಬಂದು ರೀಚ್ ಆಗಿದ್ವಿ. ಈ ಘಾಟ್ ಮುಂದ್ಗಡೆ ಒಂದು ಸುಂದರವಾದ ಕಟ್ಟಡ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿ ಇಲ್ಲಿ ಅಂತ. ಆಗ ಕಟ್ಟಡದ ಮುಂದೆನೇ ಗಂಗೆ ಮಾತೆ ಹರಿತಾ ಇದ್ದಾಳೆ. ವಿನೋದ್ ಇಲ್ಲಿ ಕೂತಿದ್ದಾನೆ.
ನಾವು ಇಲ್ಲಿ ಈಗ ಗಂಗೆ ಸ್ನಾನ ಮಾಡೋಕ್ಕೆ ಬಂದು ಕೂತಿದ್ದೇವೆ. ಪಕ್ಕದಲ್ಲಿ ಇಲ್ಲಿ ಗಂಗಾರತಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇಲ್ಲಿ ಮೇಲೆ ಗಂಗಾ ಆರತಿ ನಡೀತಾ ಇದೆ. ನಾವಿಲ್ಲಿ ಕೆಳಗಡೆ ನಿಂತು ನೋಡ್ತಾ ಇದ್ವಿ. ನೋಡಿ ಜನ ಎಲ್ಲ ಇದ್ದಾರೆ. ನಾವು ಗಂಗೆಯಲ್ಲಿ ಸ್ನಾನ ಕೂಡ ಮಾಡಿಕೊಂಡು ಗಂಗಾ ಆರತಿನ ನೋಡಿಕೊಂಡು ಈಗ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿತ್ತು, ಒಳ್ಳೆ ಎಕ್ಸ್ಪೀರಿಯನ್ಸ್, ಪಾಸಿಟಿವ್ ವೈಬ್ಸ್, ತುಂಬ ಚೆನ್ನಾಗಿತ್ತು. ನೋಡಿ ಟ್ರೆಡಿಷ್ನಲ್ ಸ್ಟೈಲಲ್ಲಿ ಪಾನಿಪುರಿ ಕೊಡ್ತಾರೆ. ಯಾವುದೋ ಎಲೆ ಇದು, ಅರಳಿ ಎಲೆನ ಅಲ್ಲ, ಯಾವುದೋ ಎಲೆಯಲ್ಲಿ ಈ ಥರ ಹಾಕಿ ಗೋಲ್ಗಪ್ಪ ಕೊಡ್ತಾ ಇದ್ದಾರೆ. ಅದನ್ನು ಪ್ರಸಾದ ಅಂತ ಕೈ ಮುಗಿತಿತ್ತು. ನೋಡಿ ಎಲ್ಲ ಗಂಗಾರತಿನ ಮುಗಿಸ್ಕೊಂಡು ಹೋಗ್ತಾ ಇರುವಂತಹ ಜನಗಳು. ವಾರಣಾಸಿಯ ಸ್ವಲ್ಪ ದೊಡ್ಡ ರೋಡು, ಇನ್ನು ಬಿಟ್ಟರೆ ಎಲ್ಲ ನಿಮಗೆ ಗಲಿ ರೋಡೇ ಸಿಗೋದು. ಕಡೆಯಿಂದ ಹಿಂಗೆ ಬಂದು ಇಲ್ಲಿ ಹೋದರೆ ಈ ರೋಡಲ್ಲಿ ಹೋಗ್ಬೇಕು ಕಾಶಿ ವಿಶ್ವನಾಥನ ದೇವಸ್ಥಾನಕ್ಕೆ. ಆ್ಯಕ್ಚುಲಿ ನೀವು ಕಾಶಿನ ಒಂದಿನ ಅಥವಾ 2 ದಿನದಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ನೀವು ಎಕ್ಸ್ಪ್ಲೋರ್ ಮಾಡಬೇಕಾದ್ರೆ ತುಂಬ 1 ವಾರದ ಮೇಲೆ ಬೇಕಾಗುತ್ತೆ. ಯಾಕಂದರೆ ಅಷ್ಟೊಂದು ದೇವಸ್ಥಾನಗಳು, ಅಷ್ಟೊಂದು ಟೇಸ್ಟಿ ಆಗಿರುವಂಥ ಫುಡ್ಗಳೆಲ್ಲ ಇಲ್ಲಿ ನಿಮ್ಗೆ ಸಿಗುತ್ತೆ. ಸೊ 1 ವಾರದಲ್ಲಿ ನೀವು ಎಕ್ಸ್ಪ್ಲೋರ್ ಮಾಡ್ತೀರ ಅನ್ನೋದು ತಪ್ಪಾಗುತ್ತೆ. ನೋಡ್ಕೊಂಡು ಹಂಗೆ ಬರ್ತಾ ಇದ್ವಿ. ಆಗ ಹಂಗೆ ವಿನೋದ್ಗೆ ತುಂಬ ದಾವಾಗಿತ್ತು, ನನಗೂ ಸ್ವಲ್ಪ ಲೈಟಾಗಿ ದಾವಾಗಿತ್ತು. ಅದಕ್ಕೆ ಇಲ್ಲಿ ಫ್ರೆಶ್ ಜ್ಯೂಸ್ ಇತ್ತು, ಕುಡ್ಕೊಂಡು ಹೋಗೋಣ ಅಂತ ನಿಲ್ಲಿಸಿ. ನೋಡಿ ಕಾಶಿ ವಿಶ್ವನಾಥನ ದರ್ಶನ ಆಚೆಯಿಂದ ಸಹ ಆಗ್ತಾ ಇದೆ. ಇದು ಕಾರಿಡಾರ್ನ ಒಂದು ಭಾಗದ ರಸ್ತೆ. ಹೋಗ್ಬೋದು. ದರ್ಶನಕ್ಕೆ ಇಲ್ಲಿಂದನೇ ಹೋಗ್ಬೇಕೇನೋ ಗೊತ್ತಿಲ್ಲ, ವಿಚಾರಿಸ್ಬೇಕು. ಇಲ್ಲಂತೂ ಜನ ಸುಮ್ಮನೆ ಹೋಗೋದಿಲ್ಲ, ಗಾಡಿಲೆಲ್ಲ ಹೋದ್ರೆ ಸುಮ್ಮನೆ ಆರ ನೋಡ್ಕೊಂಡು ಹೋಗ್ತಾ ಇರ್ತಾರೆ. ನೋಡಿ ಈ ಥರ ಇಳ್ಕೊಂಡು ಹೋಗ್ಬೇಕು. ನಾನು ತೋರಿಸಿದ್ರೆ ಗೇಟ್ ಪಕ್ಕದಲ್ಲಿ ರೈಟ್ ಲೆಫ್ಟ್ ಸೈಡ್ಗೆ ಆದಂಗಿದೆ. ಹಿಂಗೆ ಹೋಗ್ಬೋದು. ನೋಡಿ ದೇವಸ್ಥಾನದೊಳಗೆ ಹೋಗ್ತಾ ಇದ್ದೀವಿ. ಮೊಬೈಲ್ ಒಳಗಡೆ ಅಳೋದಿಲ್ಲ. ಇಲ್ಲಿ ಲಾಕರಲ್ಲಿ ಇಟ್ಟು ಮೊಬೈಲ್ ಅಥವಾ ನಮ್ಮ ಬಿಲಾಂಗಿಂಗ್ಸ್ ಏನಿರುತ್ತೆ ಎಲ್ಲನೂ ತೆಗೆದಿಟ್ಟು ಸ್ಲಿಪ್ಪರ್ನು ಸಹ ಬಿಟ್ಟು ಹೋಗ್ಬೇಕಾಗುತ್ತೆ. ನೋಡಿ ಇದು ಚಪ್ಪಲ್ ಸ್ಟ್ಯಾಂಡು, ಇಲ್ಲಿ ಚಪ್ಪಲ್ ಇಟ್ಟು ಹೋಗ್ಬೋದು. ಮತ್ತು ಇನ್ನೊಂದು ವಿಚಾರ ಏನಂದರೆ, ನಿಮಗೆ ಲಾಕರಲ್ಲಿ ದೇವಸ್ಥಾನದ ಕಡೆ ವತಿಯಿಂದಲೇ ನಿಮಗೆ ಫ್ರೀಯಾಗಿ ಸಿಗುತ್ತೆ. ಸೊ ಆ ಲಾಕರಲ್ಲೇ ಇಡಿ. ಇಲ್ಲೆಲ್ಲ ಅಂಗಡಿಯವರೆಲ್ಲ ಇದ್ದು ನಮ್ಮ ಅಂಗಡಿಲಿ ಟೀ ಅಂತಾರೆ. ಅವ್ರ ಹತ್ರ ನೀವು ಇಡೋಕೆ ಹೋದರೆ ಅಲ್ಲಿ ದುಡ್ಡು ಕೊಡಬೇಕು, ಅದು ಏನಾದ್ರು ತೊಗೊಬೇಕಾಗುತ್ತೆ. ಅದಕ್ಕೆ ಲಾಕರ್ ಇಲ್ಲೇ ದೇವಸ್ಥಾನ ಕಡೆಯಿಂದ ಫ್ರೀ ಇರುತ್ತೆ, ಇಲ್ಲಿ ಇಟ್ಬಿಟ್ಟು ಹೋಗಿ. ದೇವ್ರ ದರ್ಶನ ತುಂಬ ಅಂದರೆ ತುಂಬ ಚೆನ್ನಾಗಾಯಿತು. ನಾಳೆ ಬೆಳಗ್ಗೆನೂ ನಮಗೆ ಸುಗಮ ದರ್ಶನ ಬುಕ್ ಮಾಡಿದ್ದೀವಿ. ಅವ್ರು ಫಸ್ಟ್ ದರ್ಶನ ಆಗುತ್ತೆ. ಸೊ ನಾವು ಅಂದ್ಕೊಂಡ ಟೈಮಿಗೆ ಬಂದರೆ ಸೊ ನೋಡುವ, ಬನ್ನಿ ಮುಂದೆ ಮಾತಾಡೋದಿಲ್ಲ, ಮೊಬೈಲ್ ಜಾಸ್ತಿ ಯೂಸ್ ಮಾಡ್ಬೋದು. ನೋಡಿ ನಮ್ಮದು ಟಿಕೆಟು ಪ್ರಿಂಟೌಟ್ ತೊಗೊಬೇಕಿತ್ತಿದೆ ಜೆರಾಕ್ಸ್ ಶಾಪು. ದೇವಸ್ಥಾನದಿಂದ 500 ಮೀಟರ್ಸ್ ದೂರದಲ್ಲಿತ್ತು. ಫೈನಲಿ ಪ್ರಿಂಟೌಟ್ ತೊಗೊಂಡಿದ್ದೀವಿ. ಪ್ರಿಂಟೌಟ್ ತೊಗೊಂಡು ಈ ಕಡೆ ಇಲ್ಲೇ ಇದೆ ನಿಮಗೆ ಕಾಶಿಗೆ ಬಂದು ಪ್ರಿಂಟೌಟ್ ಹುಡುಕಾಡ್ತಾ ಇದ್ದರೆ ದೇವಸ್ಥಾನದಿಂದ ಈ ಕಡೆ ರೋಡು, ದೇವಸ್ಥಾನಕ್ಕೆ ಹೋಗೋ ರೋಡು, ಆ ಸರ್ಕಲ್ ಹತ್ರ ಬರ್ತಿದಂಗೆ ಇಲ್ಲೇ ನಿಮಗೆ ಜೆರಾಕ್ಸ್ ಶಾಪ್ ಇದೆ. ಪ್ರಿಂಟೌಟ್ ತೊಗೊಂಡು ಹೋಗ್ಬೋದು. ದೇವಸ್ಥಾನ ಮಾತ್ರ ಒಳಗಡೆ ತುಂಬ ಚೆನ್ನಾಗಿದೆ. ಈಗ ಕಾಶಿ ಕಾರಿಡಾರ್ ಮಾಡಿದ್ಮೇಲೆ ಅಂತೂ ನೋಡೋಕ್ಕೆ 2 ಕಣ್ಣು ಸಾಲದು. ಒಳಗಡೆ ಸುಮಾರು ಶಿವಲಿಂಗ ಇದೆ, ವಿಷ್ಣು ಲಕ್ಷ್ಮಿ ಇದ್ದಾರೆ, ಆಂಜನೇಯ ಇದ್ದಾರೆ, ಸಾಕಷ್ಟು ದೇವರ ದರ್ಶನ ಮಾಡಿದ್ದಾರೆ, ಬದ್ರಿನಾಥ ಸ್ವಾಮಿ ಇದೆ, ತುಂಬ ಒಳಗಡೆ ದೇವಸ್ಥಾನ ಇದೆ. ಸೊ ಈಗ ನಮ್ಮ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ಈಗ ಮತ್ತೆ ನಮ್ಮ ಮಠಕ್ಕೆ ಹೋಗಿ ನೋಡಿ, ಈ ನಾರ್ತಲ್ಲಿ ಯಾವಾಗಲೂ ಹಿಂಗೆ ಜಾಗ ಇರುತ್ತೆ, ಆದರೂ ಸುಮ್ಮನೆ ನಾರ ನೋಡಿಯೋದು. ಈಗ ನಮ್ಮ ಮಠಕ್ಕೆ ಹೋಗಿ ಅಲ್ಲೇ ಊಟದ ವ್ಯವಸ್ಥೆನೂ ಇರುತ್ತೆ. ಅಲ್ಲೇ ಊಟ ಮಾಡಿ ರೆಸ್ಟ್ ಮಾಡಿ ಬೆಳಗ್ಗೆ 1:30 ಅಥವಾ 2 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ 3 ಗಂಟೆ ಅಷ್ಟೊತ್ತಿಗೆ ದೇವಸ್ಥಾನ ಹತ್ರ ಇರಬೇಕು. ಯಾಕಂದರೆ ಸುಗಮ ದರ್ಶನದಲ್ಲಿ ಹೋದರೆ ಸ್ವಲ್ಪ ರಶ್ಶು ಕಮ್ಮಿ ಇರುತ್ತೆ. ಫಸ್ಟ್ ದರ್ಶನ 4ರಿಂದ 5 ಗಂಟೆ ಇರೋದ್ರಿಂದ ಸ್ವಲ್ಪ ಬೇಗ ಹೋಗಿ ದರ್ಶನ ಮಾಡ್ಕೊಳ್ಳೋಕ್ಕೆ 3 ಗಂಟೆಗೆ ಹೋಗ್ಬೇಕಂತೆ. ನಾವಲ್ಲಿ ಸೆಕ್ಯೂರಿಟಿ ಒಬ್ಬರಿದ್ರು, ಅವ್ರನ್ನ ವಿಚಾರಿಸೋದಕ್ಕೆ ಅವ್ರು ಹಾಗೆ ಹೇಳಿದ್ರು. ಸೊ ಅದಕ್ಕೆ ಈಗ ಮಠಕ್ಕೆ ಹೋಗಿ ಊಟ ಮಾಡಿ ಮಲ್ಕೊಂಡು ಬೆಳಗ್ಗೆ 1:30ಗೆ ಎದ್ದು ಫ್ರೆಶ್ ಅಪ್ ಆಗಬೇಕು. ಸೊ ಬೆಳಗ್ಗೆ ಸಿಗೋದು. ಇಲ್ಲೇ ಮಠದಲ್ಲೇ ನಮಗೆ ಊಟ ಆಗ್ತದೆ, ರಾತ್ರಿಯ ಊಟ. ಚಪಾತಿ ಇದೆ, ರೈಸ್ ಈಗ ಹಾಕ್ಸ್ಕೊಂಡು. দাঁড়ান 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 শেষ হয়ে ও তো দাঁড়াবেন। ঠিক আছে, এদিকে আপনারা এদিকে আসেন না।
ನಿಮ್ಮ ಹತ್ರ ಏನಾದರೂ ಸುಗಮ್ ದರ್ಶನ ಇದ್ದರೆ ಅವರು ಈ ಗೇಟ್ 3 ಮುಖಾಂತರ ಬಂದು ದರ್ಶನಕ್ಕೆ ಹೋಗಿ ಬರ್ಬೋದು. ಗುಡ್ ಮಾರ್ನಿಂಗ್, ಡೇ 2 ಇನ್ ಕಾಶಿ. ಇವತ್ತು ಬೆಳಗ್ಗೆ 3 ಗಂಟೆ ಅಷ್ಟೊತ್ತಿಗೆ ರೆಡಿಯಾಗಿ ದೇವಸ್ಥಾನ ಹತ್ರ ಬಂದು ಸುಗಮ್ ದರ್ಶನ ಟಿಕೆಟ್ ಬುಕ್ ಮಾಡಿದ್ವಿ. ಸೊ ಸುಗಮ್ ದರ್ಶನ ಟಿಕೆಟಲ್ಲಿ ದರ್ಶನ ಆಯಿತು. ದರ್ಶನ ಮುಗಿಸ್ಕೊಂಡು ಪ್ರಸಾದ ಕೊಟ್ಟಿದ್ದಾರೆ. ಪ್ರಸಾದ ತೊಗೊಂಡು ರೂಮ್ ಹತ್ರ ಹೋಗ್ತಾ ಇದ್ದೀವಿ. ಈ ಸುಗಮ್ ದರ್ಶನಲ್ಲಿ ಏನಂದರೆ ನಿಮಗೆ ಟಿಕೆಟ್ ಬುಕ್ ಮಾಡಿದರೆ ಸ್ವಲ್ಪ ರಶ್ ಕಮ್ಮಿ ಆಗುತ್ತೆ. ಸ್ಪರ್ಶ ದರ್ಶನಕ್ಕೆ ಬೇಗ ಆಗುತ್ತೆ. ಅದು ಸ್ಪರ್ಶ ದರ್ಶನ ಇರೋದೇ 1 ಟೈಮು 4 ರಿಂದ 5. ಸೊ ಆ ಟೈಮಲ್ಲಿ ನೀವು ಸುಗಮ್ ದರ್ಶನ ಟಿಕೆಟ್ ಬುಕ್ ಮಾಡಿಕೊಂಡ್ರೆ ನಿಮಗೂ ಸ್ಪರ್ಶ ದರ್ಶನ ಸಿಗುತ್ತೆ. ನೀವೇನಾದರೂ ಕಾಶಿ ವಿಶ್ವನಾಥನ ಸ್ಪರ್ಶ ದರ್ಶನ ಮಾಡಬೇಕು ಅಂತಿದ್ರೆ ಅದಕ್ಕೆ ಯಾವುದೇ ಥರದ ಟಿಕೆಟ್ ಇಲ್ಲ. ಸೊ ನೀವು ನಾರ್ಮಲ್ ದರ್ಶನಲ್ಲಿ ಹೋಗ್ಬೇಕು ಅಥವಾ ಸುಗಮ್ ದರ್ಶನ ಟಿಕೆಟ್ ಬುಕ್ ಮಾಡಬೇಕು. ಸೊ ನೀವೇನು ಮಾಡಬೇಕಂದ್ರೆ ನಾರ್ಮಲ್ ದರ್ಶನ ಅಂದರೆ ತುಂಬ ನೀವು ಬೇಗ 2 ಗಂಟೆ 1 ಗಂಟೆಗೆಲ್ಲ ಹೋಗಿ ನಿಲ್ಲಬೇಕು. ಅದೇ ಸುಗಮ್ ದರ್ಶನ ಬುಕ್ ಮಾಡ್ಕೊಂಡ್ರೆ ನಿಮಗೊಂದು ಕ್ಯೂ ಕಮ್ಮಿ ಇರುತ್ತೆ, ಸರಿನಾ? ಕ್ಯೂ ಕಮ್ಮಿ ಇರೋದ್ರಿಂದ ಏನು ಸ್ಲಾಟ್ ಇದೆ 4 ಗಂಟೆಯಿಂದ 5 ಗಂಟೆ, ಆ ಸ್ಲಾಟಲ್ಲೇ ನಿಮಗೆ ದರ್ಶನ ಆಗುತ್ತೆ. ಅದಕ್ಕೆ ನೀವು ಸುಗಮ್ ದರ್ಶನ 4 ರಿಂದ 6 ಗಂಟೆಗೊಂದು ಸ್ಲಾಟ್ ಇದೆ. ಆ ಸ್ಲಾಟ್ನ ಬುಕ್ ಮಾಡಿಕೊಂಡ್ರೆ ನಿಮಗೆ ಸ್ಪರ್ಶ ದರ್ಶನಕ್ಕೆ 4 ಗಂಟೆಯಿಂದ 5 ಗಂಟೆಗೆ ಬಿಡ್ತಾರೆ. ಅವಾಗ ನೀವು ಸುಗಮ್ ದರ್ಶನ 4 ಗಂಟೆಯಿಂದ 6 ಗಂಟೆ ಸ್ಲಾಟ್ ಇದ್ದರೆ ನೀವು ಬೇಗ ಒಂದು 3 ಗಂಟೆ ಹೋಗಿ ನಿಂತ್ಕೊಂಡು ಸಹ ನಿಮಗೆ ಸ್ಪರ್ಶ ದರ್ಶನ 4 ಗಂಟೆಯಿಂದ 5 ಗಂಟೆ ಸ್ಟಾರ್ಟ್ ಆಗೋದ್ರಿಂದ ಆರಾಮಾಗಿ ಸ್ಪರ್ಶ ದರ್ಶನ ಸಿಗುತ್ತೆ. ಸೊ ನೀವು ಸ್ಪರ್ಶ ದರ್ಶನ ವಿತೌಟ್ ಟಿಕೆಟ್ ಬರ್ತೀರಾ ಅಂದರೆ ಬೇಗ ಬಂದು ಅರ್ಲಿ ಮಾರ್ನಿಂಗ್ ಕ್ಯೂವಲ್ಲಿ ನಿಂತ್ಕೊಬೇಕಾಗುತ್ತೆ. ಮತ್ತು ಸುಗಮ್ ದರ್ಶನ ನಿಮಗೆ ಪ್ರಸಾದ ನೀವು ಎಷ್ಟು ಟಿಕೆಟ್ ಬುಕ್ ಮಾಡಿರ್ತಾರೆ ಆ ಜನಕ್ಕೆ ಒಬ್ಬೊಬ್ಬರಂಗೆ ಪ್ರಸಾದ ಕೂಡ ಕೊಡ್ತಾರೆ. ನಾವು ಕಾಶಿ ವಿಶ್ವನಾಥನ ದರ್ಶನ ಮುಗಿಸ್ಕೊಂಡು ರೂಮಿಗೆ ಬಂದು ರೆಸ್ಟ್ ಮಾಡೋಣ ಅಂತ ಮಲಗಿದವರು ಇದ್ದಾಗಲೇ 2 ಗಂಟೆ ಆಗಿತ್ತು. 3 ಗಂಟೆಗೆ ನಮ್ಮ ರೂಮ್ ಚೆಕ್ಔಟ್ ಮಾಡಬೇಕು. ಅದಕ್ಕೆ ಇಲ್ಲೇ ಮಠದಲ್ಲೇ ಪ್ರಸಾದ ಕೊಡ್ತಾರೆ. ಅದಕ್ಕೆ ಪ್ರಸಾದ ತಿಂದ್ಕೊಂಡು ಈಗ ರೂಮ್ ಚೆಕ್ಔಟ್ ಮಾಡಿಬಿಟ್ಟು ಮತ್ತೆ ಇನ್ನೊಂದು ಕಾಶಿ ವಿಶ್ವನಾಥನ ದರ್ಶನ ಮಾಡಿಕೊಂಡು ಹಂಗೆ ಕಾಲಭೈರವರ ದರ್ಶನ ನೋಡಿಕೊಂಡು ಕಾಶಿ ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಮತ್ತು ನಮ್ಮ ಫ್ಲೈಟ್ ಇರೋದು 10 ಗಂಟೆ ಆದ್ದರಿಂದ ಒಂದು 7 ಗಂಟೆವರೆಗೆ ಎಕ್ಸ್ಪ್ಲೋರ್ ಮಾಡಿ ಇಲ್ಲಿಂದ ಆಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಸೊ ಈಗ ಊಟ ಮುಗಿಸ್ಬಿಟ್ಟು ಬನ್ನಿ ಮತ್ತೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ. ಅವಾಗನ ಹೌದು, ತುಂಬ ಚೆನ್ನಾಗಿ ಎಲ್ಲ ದೇವಸ್ಥಾನ ದರ್ಶನ ಆಯಿತು. ಈಗ ಇರೋ ಟೈಮಲ್ಲಿ ಕಾಶಿ ಕಡೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಫ್ಲೈಟ್ ಹತ್ತದೆ ಬೆಂಗಳೂರು ಕಡೆಗೆ. ಆಫ್ಟರ್ ಎಷ್ಟು ದಿನ ಆಯಿತು ನಾವು ಬಂದು ಟ್ರಿಪ್ಗೆ? ಒಂದು ವಾರ 8-9 ದಿನ ಆಯಿತು. 9 ದಿನದ ಟ್ರಿಪ್ನ ಇವತ್ತನೇ 9ನೇ ದಿನ ಮುಗಿಸ್ತಾ ಇದ್ದೀವಿ. 9ನೇ ದಿನ ಮುಗಿಸ್ತಾ, ನಾಳೆ 10ನೇ ದಿನ. ಸೊ ಬನ್ನಿ. ನಾವು ಮತ್ತೊಮ್ಮೆ ಕಾಶಿ ವಿಶ್ವನಾಥರ ದರ್ಶನ ಮಾಡಿಕೊಂಡು ಈಗ ಕಾಲಭೈರವರ ದರ್ಶನ ಮಾಡೋಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಕಾಲಭೈರವರನ್ನು ನೋಡಲು ಕಾಶಿಯ ಗಲ್ಲಿ ರಸ್ತೆಗಳಲ್ಲಿ ಹೋಗ್ತಾ ಇದ್ದೀವಿ. ಈ ರಸ್ತೆಯಲ್ಲಿ ಹೋಗ್ತಾ ಇದ್ರೆ ಬರೀ ಗಾಡಿಗಳಷ್ಟೇ ಹೋಗ್ತದೆ. ಯಾವುದೋ ದೊಡ್ಡ ದೊಡ್ಡ ವೆಹಿಕಲ್ಸ್ಗಳು ಇಲ್ಲಿ ಬರೋಕ್ಕೆ ಪಾಸ್ ಆಗೋಕ್ಕಾಗೋದಿಲ್ಲ, ಅಷ್ಟು ಚಿಕ್ಕದಾಗಿದೆ ರಸ್ತೆ ಎಲ್ಲ ಇಲ್ಲಿ ನೋಡಿ. ದೇವಸ್ಥಾನ ಹತ್ರ ಬಂದು ದೇವಸ್ಥಾನ ಎಲ್ಲಿ ಅಂತ ಹುಡುಕಾಡ್ತಾ ಇದ್ವಿ. ದೇವಸ್ಥಾನಕ್ಕೆ ಇಲ್ಲಿ ಹೋಗ್ಬೇಕಂತ ಹೋಗ್ತದನೋ ಅಲ್ಲಿ. ಕಾಲಭೈರವನ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು. ನಾವು ವೀಕ್ ಡೇಸಲ್ಲಿ ಬಂದಿರೋದ್ರಿಂದ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಗ್ತದೆ, ಯಾಕೆಂದರೆ ರಶ್ಶು ಕೂಡ ಕಮ್ಮಿ ಇದೆ. ಸೊ ಕಾಲಭೈರವನ ದರ್ಶನ ಮುಗಿಸ್ಕೊಂಡು ಈಗ ಮಣಿಕರ್ಣಿಕಾ ಘಾಟ್ಗೆ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಯಾವುದು ವೀಡಿಯೋ ಮಾಡೋಕ್ಕಾಗಿಲ್ಲ, ಯಾಕೆಂದರೆ ಫೋಟೋ ವೀಡಿಯೋಸ್ ಅಲೋ ಇಲ್ಲ. ಇಲ್ಲಿ ತೊಗೊಂಬರ್ಬೋದು ಕಾಲಭೈರವರಿಗೆ, ಬೇಕಾದ್ರೆ ನಾನೇ ವೀಡಿಯೋ ಮಾಡಿದ ಆ ಥರ ವೀಡಿಯೋ ಮಾಡೋದು ಸರಿ ಕಾಣ್ತಿಲ್ಲ, ಅದಕ್ಕೆ ವೀಡಿಯೋ ಮಾಡಿ. ಈಗ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಮನುಷ್ಯ ತಾನು ಬದುಕಿರ್ಬೇಕಾದ್ರೆ ಏನೆಲ್ಲ ಆಸ್ತಿ, ಅಹಂಕಾರ, ಜಂಬ, ಹಸುವೆ ಏನೇ ಪಡ್ತಾ ಇರ್ಬೋದು, ಬಟ್ ಆದರೆ ಈ ಸ್ಥಳಕ್ಕೆ ಬಂದು ಸೇರಿದ್ಮೇಲೆ ಅವನು ಅದನ್ನೆಲ್ಲ ಆಸ್ತಿ, ಅಂತಸ್ತು, ಹಣನೆಲ್ಲ ಬಿಟ್ಟು ಜಸ್ಟ್ ಅವ್ನು ಮಾಡಿರೋಂಥ ಪಾಪ ಕರ್ಮ ಪುಣ್ಯಗಳನ್ನ ಮಾತ್ರದಿಂದ ತಗೊಂಡೋಗ್ತಾನೆ. ಅದೇ ಈ ಜಾಗ ಮಣಿಕರ್ಣಿಕಾ ಘಾಟ್. ಮಣಿಕರ್ಣಿಕಾ ಘಾಟ್ನ ಶವ ಸಂಸ್ಕಾರ ನಡೆಸುವಂತಹ ಜಾಗ. ಸೌದೆಗಳೆಲ್ಲ ಇಟ್ಟಿದ್ದಾರೆ ಇಲ್ಲಿ.
ನೋಡಿ ಕಾಶಿ ಘಾಟಲ್ಲಿ ಲೆಮನ್ ಟೀ ಫುಲ್ಲು ಫೇಮಸ್ ಅಂತೆ, ಅದಕ್ಕೆ ಕೊಡ್ತಾ ಇದ್ದಾರೆ ಇಲ್ಲಿ ಕಾಶಿ ಘಾಟಲ್ಲಿ. ವಿನೋದ್ ತಗೊಂಡು ಕುಡಿತಾ ಇದ್ದಾನೆ. ಹಿಂಗಿದೆ ವಿನೋ ಲೆಮನ್ ಚಾಯ್? ಮಸಾಲ ಲೆಮನ್ ಚಾಯ್ ಚೆನ್ನಾಗಿದೆ. ಚೆನ್ನಾಗಿದೆಯಾ? ಕಾಶಿ ಘಾಟ್ ಎದುರುಗಡೆ ಕುತ್ಕೊಂಡು ಕುಡಿತಾ. ನಮ್ಮೂರಲ್ಲಿ ಕುಡಿಯೋ ಲೆಮನ್ ಟೀ ಇಲ್ಲಿದೆ. ಹೌದಾ? ಅದು ಗಂಗೆ ಕಾಶಿಲಿ ಕುಡಿತಾ ಇರೋದು ಬೇರೆ, ಗಂಗೆ ಮುಂದೆ ಸೌದೆ ಎಲ್ಲ ತೂಕ ಮಾಡಿ ಕೊಡ್ತಾರೆ. ರಾಮ್ ರಾಮ್ ಸತ್ಯ. ನಾವು ಮಣಿಕರ್ಣಿಕಾ ಘಾಟ್ ನೋಡಿಕೊಂಡು ಈಗ ಕಾಶಿ ವಿಶ್ವನಾಥ ಕಾರಿಡಾರ್ ಮಾಡಿದಾರಲ್ಲ, ನಮಗೇನಿದೆ ಇದ್ದರೆ ಅಲ್ಲಿ ಬಂದಿದ್ರೆ ನೋಡಿ ಸಖತ್ತಾಗಿದೆ ಅಂತ. ಇದು ಕೂಡ ಮಣಿಕರ್ಣಿಕಾ ಘಾಟ್ ಪಕ್ಕದಲ್ಲೇ ಇರುವಂಥದ್ದು. ನೋಡಿ ಇಲ್ಲಿ ಶಂಕರಾಚಾರ್ಯರ ವಿಗ್ರಹ ಕೂಡ ಇಟ್ಟಿದ್ದಾರೆ, ಮತ್ತು ಒಂದೊಂದು ಭವನಗಳು ಇದೆ. ಸೊ ಆ ಭವನಗಳಿಗೂ ಕೂಡ ಇಟ್ಟಿದ್ದಾರೆ. ಮಹಾಕಾಳೇಶ್ವರ ಭವನ್, ಹಾಗೆ ಇಲ್ಲೊಂದಿದೆ. ಈ ಥರ ಸುಮಾರು ಭವನಗಳನ್ನೂ ಕೂಡ ಕಟ್ಟಿದ್ದಾರೆ. ಹಿಂಗೆ ಸ್ಟ್ರೈಟ್ ಹೋದರೆ ಕಾಶಿ ವಿಶ್ವನಾಥ ದೇವಸ್ಥಾನಕ್ಕೂ ಕೂಡ ಹೋಗುತ್ತೆ. ಎಸ್ಕಲೇಟರ್ ಸಹ ಇದೆ. ತುಂಬ ಅಂದರೆ ತುಂಬ ಶೆಕೆ ಇದೆ. ಬಿಸಿಲು ಅಷ್ಟು ಕಮ್ಮಿ ಇರ್ಬೋದು, ಬಟ್ ಹ್ಯುಮಿಡಿಟಿ ತುಂಬ ಜಾಸ್ತಿ ಇರ್ಬೋದು. ತುಂಬ ಶೆಕೆ ಇದೆ. ನೋಡ್ತಾ ಇದ್ರೆ ಎಷ್ಟು ಮಟ್ಟಿಗೆ ಬೇಯೋಗಿದ್ದೀವಿ ಅಂತ. ವಿನೋದಂತೂ ಕೇಳಂಗೇ ಇಲ್ಲ. ಭಾರತಾಂಬೆಯ ವಿಗ್ರಹ ಕೂಡ ಇಲ್ಲಿ ಮಾಡಿದ್ದಾರೆ. ಕಾಶಿ ವಿಶ್ವನಾಥನ ದೇವಸ್ಥಾನ ಕಾರಿಡಾರ್ ಮಾಡೋಕ್ಕೂ ಮುಂಚೆ ಕಾಶಿ ದೇವಸ್ಥಾನ ಆಗಲಿ ಅಥವಾ ಗಂಗೆ ನದಿಗೆ ಹೋಗ್ಬೇಕಾದ್ರೆ ನಿಮ್ಗೆ ಇಷ್ಟು ದೊಡ್ಡದಾಗಿರ್ತಿರಲಿಲ್ಲ. ಏರಿಯಾ ಎಲ್ಲ ತುಂಬ ಎಲ್ಲ ಚಿಕ್ಕದಾಗಿ ಕಂಜೆಸ್ಟೆಡ್ ಆಗಿತ್ತು. ಗಲ್ಲಿಗಳಲ್ಲಿ ಹೆಂಗೆ ಹೋದಲ್ಲ ಈಗ ಅದೇ ಥರ. ಬಟ್ ಈ ಕಾರಿಡಾರ್ ಎಲ್ಲ ಆದಮೇಲೆ ತುಂಬ ದೊಡ್ಡದಾಗಿದೆ. ದೇವಸ್ಥಾನ ಆಗಲಿ ಅಥವಾ ನೀವು ಗಂಗೆ ಹತ್ರಕ್ಕೆ ಹೋಗ್ಬೇಕಂದ್ರೆ ಮಣಿಕರ್ಣಿಕಾ ಘಾಟ್ ತುಂಬ ದೊಡ್ಡದಾಗಿದೆ, ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ವಾರಣಾಸಿ ಅಥವಾ ಬನಾರಸ್, ಅದು ಇನ್ನೊಂದು ವಿಷಯಕ್ಕೂ ಕೂಡ ಫುಲ್ ಫೇಮಸ್. ಯಾವುದಪ್ಪ ಅಂದರೆ ಅಲ್ಲಿನ ಸ್ಯಾರಿ. ಸೊ ಈಗ ನಾವು ಬನಾರಸ್ ಸೀರೆಯನ್ನು ನೋಡಲು ಬಂದಿದ್ದೇವೆ. ನೋಡಿ ವಿನೋದ್ ಅವ್ರ ಮನೆಯವ್ರಿಗೆಲ್ಲ ಸೆಲೆಕ್ಟ್ ಮಾಡ್ತಾ ಇದ್ದಾನೆ. ನಾನು ಕೂಡ ನಮ್ಮ ಮನೆಗೆ ತಗೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾನು ನಿಮ್ಗೆ ಹೇಳಿದ್ನಲ್ಲ, ಸುಗಮ್ ದರ್ಶನ್ ನೀವು ಟಿಕೆಟ್ ತೊಗೊಂಡ್ರೆ ಪ್ರಸಾದ ಕೊಡ್ತಾರೆ ಅಂತ. ಸೊ ಇಲ್ಲಿ ಕಾಣ್ತಿದ್ದಿಲ್ಲ, ದೇವಸ್ಥಾನದ ಎದುರುಗಡೆನೇ ಈ ಕಾಂಪ್ಲೆಕ್ಸ್ ಇದೆ. ಸೊ ಇಲ್ಲಿ ಬಂದು ನಿಮ್ಮ ಟಿಕೆಟ್ ಕೊಟ್ಟರೆ ಪ್ರಸಾದನ ಕೊಡ್ತಾರೆ ನಿಮಗೆ, ನೀವು ಈಸ್ಕೊಂಡು ಹೋಗ್ಬೋದು. ನೋಡಿ ವಾರಣಾಸಿಯ ಫೇಮಸ್ ಮಲೈಯು. ಇದು ನಿಮಗೆ ಚಳಿಗಾಲದಲ್ಲಿ ಮಾತ್ರ ಸಿಗೋವಂಥದ್ದು. ಈಗ ಸಿಗ್ತಾ ಇದೆ ಅಂದರೆ ಬಡ್ದು ಬಾಯಿಗೆ ಹಾಕೊಬೇಕು. ಮಲಾಯ್ ವಿನೋದ್ ಇದನ್ನು ಫಸ್ಟ್ ಟೇಸ್ಟ್ ಮಾಡ್ತಿದ್ದಾನೆ ಮಲಾಯಿನ. ಹೆಂಗಿದೆ ನೋಡುವ. ಸೂಪರಾ? ಡಿಫ್ರೆಂಟ್ ಟೇಸ್ಟ್. ಹೆಂಗಿದೆ? ಏನೋ ಬರೀ ನೂರನೇ ಸಿಕ್ಕಿದೆ. ಆದರೂ ಅದೆಲ್ಲ ಚೆನ್ನಾಗಿದೆ ಒಂಥರ. ಗಟ್ಟಿಗೆ ಏನೋ ಸಿಕ್ಕಿಲ್ಲ. A few moments later. ನಾವು ವಾರಣಾಸಿಯಲ್ಲಿ ಬನಾರಸ್ ಸ್ಯಾರಿ ತೊಗೊಳಕ್ಕೆ ಅಂತ ಹೋಗಿ ಅಲ್ಲೇ ತುಂಬ ಟೈಮ್ ವೇಸ್ಟ್ ಆಗೋಯ್ತು. ಅದಕ್ಕೆ ಲಾಸ್ಟ್ ಮೂಮೆಂಟಲ್ಲಿ ತುಂಬ ಹೋಗಿ ಬಂದು ಬ್ಯಾಗೆಲ್ಲ ತಕ್ಷಣ ನಾವು ಎತ್ಕೊಂಡು ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ. ಟೈಮ್ ಆಗೋಗುತ್ತೆ ಫ್ಲೈಟ್ಗೆ ಅಂತ. ಡೈರೆಕ್ಟಿಗೆ ನಾವು ಏರ್ಪೋರ್ಟಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀವಿ. ಸೊ ನಮ್ಮ ಈ 9 ದಿನದ ಜರ್ನಿ ಕೇದಾರ್ನಾಥ್, ಅಯೋಧ್ಯೆ ಮತ್ತು ಕಾಶಿಯ ಈ ಬ್ಲಾಗ್ನ ಕಂಪ್ಲೀಟ್ ಸೀರೀಸ್ನಲ್ಲಿ ಮುಗಿಸ್ತಾ ಇದ್ದೀವಿ. ಸೊ ನಮ್ಮ ಈ ಟ್ರಿಪ್ನ ಯಶಸ್ವಿ ಆಗೋಕ್ಕೆ ಕಾರಣ ಆದಂಥ ವಿನೋದ್ಗೆ ತುಂಬ ಥ್ಯಾಂಕ್ ಯು. ಏಕೆಂದರೆ ಫುಲ್ಲು ಫ್ಲೈಟು, ಬಸ್ಸು ಎಲ್ಲ ಮತ್ತು ಸ್ಟೇ ಎಲ್ಲ ಪಿನ್ ಟು ಪಿನ್ನಾಗಿ ಚೆಕ್ ಮಾಡಿ ಬುಕ್ ಮಾಡಿದ್ದಕ್ಕೆಲ್ಲ ಮಾಡಿದ್ದೆ ವಿನೋದ್. ಸೊ ಆಲ್ ಕ್ರೆಡಿಟ್ ಗೋಸ್ ಟು ವಿನೋದ್. ಥ್ಯಾಂಕ್ ಯು. ಯಾಕೆಂದರೆ ಇಷ್ಟು 2 ವರ್ಷದ ಪ್ಲ್ಯಾನ್ನ ಸಕ್ಸಸ್ಫುಲ್ ಮಾಡಿಕೊಟ್ಟಿದ್ದೆ ವಿನೋದ್. ಸೊ ವಿನೋದ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸುಮ್ಮನೆ.
ಮತ್ತು ಈ ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ವಿನೋದ್ನ ಈ ಜರ್ನಿ ಕಂಪ್ಲೀಟ್ ಜರ್ನಿ ಬಗ್ಗೆ ಏನು ಹೇಳ್ತೀನಿ ಕೇಳೋಣ. ಸೊ ಇದು 2 ವರ್ಷದ ಜರ್ನಿ ಪ್ಲ್ಯಾನಿಂಗು. ಸೊ ನಾನು ಹೇಮಂತು ಇನ್ಫೋಸಿಸ್ ಕೆಲಸ ಮಾಡಬೇಕಾದ್ರೆ ಪ್ಲ್ಯಾನ್ ಮಾಡ್ತಾಯಿದ್ವಿ. ಫೈನಲಾಗಿ ಬಂದೇ ಬಿಟ್ವಿ. ನಾನು ಇದಕ್ಕೆ ಹೇಮಂತ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಈವನ್ ಇನ್ಫೋಸಿಸ್ ಬಿಟ್ಟು ಹೋದ್ಮೇಲೂ ಸಹ ನಮ್ಮ ಜೊತೆ ಟಚ್ಚಲ್ಲಿದ್ದು ಬೆಂಗಳೂರಿಗೆ ಹೋದ್ಮೇಲೂ ಸಹ ನನ್ನ ಜೊತೆ ಕಂಪ್ನಿ ಕೊಟ್ಟು ಇಲ್ಲಿ ತನಕ ಬಂದಲಿಕ್ಕೆ ಅಟ್ಲೀಸ್ಟ್ ನಾನು ಕೊನೆ ಮೂಮೆಂಟಲ್ಲಿ ಒಬ್ಬನೇ ಹೋಗ್ಬಿಡೋಣ ಅಂತ ಮನಸ್ಸಾಗ್ತಾಯಿತ್ತು. ಆದರೂ ಭಯನೂ ಹೋದ ಕಡೆ ಹಿಂದಿ ಬರೋಲ್ಲ, ನಾರ್ತ್ ಇಂಡಿಯಾ ಕಡೆ ಏನು ಮಾಡೋದು ಅಂತ ಕೊನೆಗೂ ಹೇಮಂತ್ ನನ್ನ ಜೊತೆ ಕೈ ಜೋಡಿಸ್ತಾ. ಸೊ ಅವ್ನು ಕೈ ಜೋಡಿಸೋದಕ್ಕೆ ಜೊತೆ ಬರೋಕ್ಕಾಯಿತು. ಸೊ ಬಂದು ನಮ್ಮದು ಮೋಸ್ಟ್ ಡ್ರೀಮಿಂಗ್ ಪ್ಲೇಸ್ ಕೇದಾರ್ನಾಥ್ ಮತ್ತು ಅಯೋಧ್ಯ, ಕಾಶಿ 3 ಕಂಪ್ಲೀಟ್ ಮಾಡಿದ್ವಿ. ತುಂಬ ಚೆನ್ನಾಗಿ ಎಲ್ಲ ಕಡೆ ದರ್ಶನ ಆಯಿತು. ತುಂಬ ಚೆನ್ನಾಗಿ ಅಡ್ವೆಂಚರ್ನು ಬುಕ್ ಮಾಡಿದ್ವಿ. ಎಲ್ಲ ಥರ ಚೆನ್ನಾಗಿತ್ತು. ಫ್ಲೈಟಲ್ಲಿ ಅಪ್ ಆ್ಯಂಡ್ ಡೌನ್ ಎಲ್ಲ ಬುಕ್ ಮಾಡಿ ಸ್ವಲ್ಪ ಕಾಸ್ಟ್ಲಿನೂ ಆಯಿತು. ಸೊ ಓಕೆ, ಏನು ಮಾಡೋಕ್ಕೆ ಆಗುತ್ತೆ. ಬಟ್ ಎಲ್ಲ ತುಂಬ ಚೆನ್ನಾಗಾಯಿತು ಎಲ್ಲ. ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನೋಡೋಣ. ನೆಕ್ಸ್ಟ್ ಇನ್ನೂ ಪ್ಲ್ಯಾನ್ ಮಾಡೋಣ. ಸದ್ಯಕ್ಕೆ ಒಂದು ಸ್ವಲ್ಪ ರೆಸ್ಟ್ ಬೇಕು. ಎಲ್ಲ ಅಮೌಂಟ್ ಇದಕ್ಕೆ ಹೋಗ್ಬಿಟ್ಟಿದೆ. ಸ್ವಲ್ಪ ನೆಕ್ಸ್ಟ್ ಟ್ರಿಪ್ಪಿನ ಸ್ವಲ್ಪ ಲಾಂಗ್ ಟ್ರಿಪ್ಪಲ್ಲಿ ಆಮೇಲೆ ಸಿಗುತ್ತೆ, ಈಗ ಆಗೋದಿಲ್ಲ. ಸೊ ಇಷ್ಟು ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ, ಈ ಸೀರೀಸ್ ಇಷ್ಟ ಆಗಿದ್ರೆ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಮತ್ತೆಲ್ಲ ನೋಟಿಫಿಕೇಷನ್ಸ್ ಆಗಿ ಬೆಲ್ ಐಕಾನ್ ಹಾಕಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಬಾಯ್ ಬಾಯ್.